ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಟಾಪ್ ಒನ್ ಸೂಪರ್ ಅಕಾಡೆಮಿಗೆ ಆತ್ಮೀಯ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ 6ನೇ ತರಗತಿಯಿಂದ 10ನೇ ತರಗತಿಯ ವಿಡಿಯೋ ಸರಣಿಯಲ್ಲಿ ಇವತ್ತು 33ನೆಯ ವಿಡಿಯೋ ಮೈಸೂರು ಒಡೆಯರು. ಈ ಮೈಸೂರು ಒಡೆಯರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸ್ನೇಹಿತರೆ, ನೀವಿನ್ನೂ ನಮ್ಮ ಟಾಪ್ ಒನ್ ಸೂಪರ್ ಅಕಾಡೆಮಿಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋನ ಕೊನೆಯ ತನಕ ನೋಡಿ. ನಮ್ಮ ಈ 6ನೇ ತರಗತಿಯಿಂದ 10ನೇ ತರಗತಿಯ ವಿಡಿಯೋ ಸರಣಿಯನ್ನು 32 ವಿಡಿಯೋಗಳನ್ನು ನೋಡದೇ ಇದ್ದರೆ ನಮ್ಮ ಚಾನಲ್ಗೆ ಭೇಟಿ ನೀಡಿ. ಮೈಸೂರು ಒಡೆಯರು. ಈ ಮೈಸೂರು ಒಡೆಯರಲ್ಲಿ ಯದುರಾಯ ಇವರು ಮೈಸೂರು ಒಡೆಯರ ಮೊದಲ ದೊರೆ. ಯದುರಾಯ ಮೈಸೂರು ಒಡೆಯರ ಮೊದಲ ದೊರೆ. ಇವರ ರಾಜ್ಯ ಲಾಂಛನ ಗಂಡಬೇರುಂಡ. ಇವರ ಆರಂಭಿಕ ರಾಜಧಾನಿ ಶ್ರೀರಂಗಪಟ್ಟಣ. ಚಿಕ್ಕದೇವರಾಜ ಒಡೆಯರು 18 ಶಾಖೆಗಳುಳ್ಳ ಅಟಾರ್ ಕಚೇರಿಯನ್ನು ಸ್ಥಾಪಿಸಿದರು. ಅಟಾರ್ ಕಚೇರಿಯನ್ನು ಸ್ಥಾಪಿಸಿದವರು ಯಾರು ಅಂತ ಕೇಳಿದರೆ ಅದು ಚಿಕ್ಕದೇವರಾಯ ಒಡೆಯರು. ಇವರಿಗೆ ನವಕೋಟಿ ನಾರಾಯಣ ಎಂಬ ಬಿರುದು ಇತ್ತು. ಯಾರಿಗೆ ನವಕೋಟಿ ನಾರಾಯಣ ಎಂದು ಬಿರುದು ಇತ್ತು ಅಪ್ಪ ಅಂದರೆ ಚಿಕ್ಕದೇವರಾಯ ಒಡೆಯರಿಗೆ. ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್. ಈ ಟಿಪ್ಪು ಸುಲ್ತಾನ್ ಮತ್ತು ಹೈದರಾಲಿ ಇವರ ಜೊತೆ ಬ್ರಿಟಿಷರು ಮತ್ತು ಇವರ ಜೊತೆ 3 ಆಂಗ್ಲೋ ಮೈಸೂರು ಯುದ್ಧಗಳು ನಡೀತವೆ. ಹೈದರಾಲಿಯ ದಳವಾಯಿ ನಂಜರಾಜಯ್ಯನ ಸೇನೆಯಲ್ಲಿ ಸಮರ್ಥ ಸೇನಾನಿಯಾಗಿದ್ದ ಹೈದರಾಲಿ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಮದ್ರಾಸ್ ಒಪ್ಪಂದದಿಂದ ಕೊನೆಗೊಳ್ಳುತ್ತದೆ. ಇದು ಹೈದರಾಲಿ ಮತ್ತು ಬ್ರಿಟಿಷರ ಮಧ್ಯೆ ನಡೆಯಿತು. ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಹೈದರಾಲಿ ಮತ್ತು ಬ್ರಿಟಿಷರ ಮಧ್ಯೆ ನಡೆಯಿತು. ಮದ್ರಾಸ್ ಒಪ್ಪಂದದಿಂದ ಕೊನೆಗೊಂಡಿತು. ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಇದು ಬ್ರಿಟಿಷ್ ಮತ್ತು ಹೈದರಾಲಿಯ ಮಧ್ಯೆ ನಡೀತದೆ. ಇದು ಮಂಗಳೂರು ಒಪ್ಪಂದದಿಂದ ಕೊನೆಗೊಂಡಿತು. ಮೂರನೆಯ ಆಂಗ್ಲೋ ಮೈಸೂರು ಯುದ್ಧ ಇದು ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷರ ಮಧ್ಯೆ ನಡೆಯುತ್ತದೆ. ಶ್ರೀರಂಗಪಟ್ಟಣ ಒಪ್ಪಂದದಿಂದ ಕೊನೆಗೊಂಡಿತು. ಇದು ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನರಲ್ಲಿರ್ತಕ್ಕಂತಹ ಸ್ವಲ್ಪ ಮಾಹಿತಿ. ಇನ್ನು ಮೈಸೂರು ಕಮಿಷನರ್ಗಳ ಆಡಳಿತಕ್ಕೆ ಒಳಪಡುತ್ತದೆ. ಅದರಲ್ಲಿ ಮಾರ್ ಕಬ್ಬನ್ ಕೂಡ ಒಬ್ಬರು. ಮಾರ್ ಕಬ್ಬನ್ ಇವರ ಆಡಳಿತ 1831ರಿಂದ 1881. ಇವರು ರಾಜಧಾನಿಯನ್ನು ಮೈಸೂರಿನಿಂದ ಬೆಂಗಳೂರಿಗೆ ವರ್ಗಾಯಿಸಿದರು. ಮೈಸೂರಿನಿಂದ ಬೆಂಗಳೂರಿಗೆ ವರ್ಗಾಯಿಸಿದವರು ಯಾರು ಅಂತ ಕೇಳಿದ್ರೆ ಅವರು ಮಾರ್ ಕಬ್ಬನ್. ಕನ್ನಡವನ್ನು ಆಡಳಿತ ಭಾಷೆಯನ್ನಾಗಿ ಜಾರಿಗೊಳಿಸಿದರು. 1859ರಲ್ಲಿ ಬೆಂಗಳೂರಿನಿಂದ ಜೋಲಾರ್ಪೇಟೆಗೆ ರೈಲು ಮಾರ್ಗವನ್ನು ಹಾಕಲು ಆರಂಭಿಸಿದರು. ಮಾರ್ ಕಬ್ಬನ್ ಅವರು 1859ರಲ್ಲಿ ಬೆಂಗಳೂರಿನಿಂದ ಜೋಲಾರ್ಪೇಟೆಗೆ ರೈಲು ಮಾರ್ಗವನ್ನು ಹಾಕಲು ಪ್ರಾರಂಭ ಮಾಡ್ತಾರೆ. ಇವರು 1861ರಲ್ಲಿ ಕಮಿಷನರ್ ಹುದ್ದೆಗೆ ರಾಜೀನಾಮೆಯನ್ನು ನೀಡ್ತಾರೆ. ಇವರ ಹೆಸರಿನಲ್ಲಿ ಬೆಂಗಳೂರಿನಲ್ಲಿ ಮಾರ್ ಕಬ್ಬನ್ ಪಾರ್ಕನ್ನು ನಿರ್ಮಿಸಲಾಗಿದೆ. ಈ ಮಾರ್ ಕಬ್ಬನ್ ಅವರ ಹೆಸರಿನ ಮೇಲೆ. ನಾಲ್ವಡಿ ಕೃಷ್ಣರಾಜ ಒಡೆಯರು. ಇವರ ತಾಯಿ ಕೆಂಪನಂಜಮ್ಮಣಿ ನಾಲ್ವಡಿ ಕೃಷ್ಣರಾಜ ಒಡೆಯರ ತಾಯಿ. ಇವರು 1902ರಲ್ಲಿ ಆಳ್ವಿಕೆಯನ್ನು ಶುರು ಮಾಡಿದರು. ಜೆ.ಎನ್. ಟಾಟಾ ರವರು ಬೆಂಗಳೂರಿನಲ್ಲಿ ವಿಜ್ಞಾನ ಸಂಸ್ಥೆಯನ್ನು ಸ್ಥಾಪಿಸಿದರು. ಜೆ.ಎನ್. ಟಾಟಾ. ಇಂದಿನ ಮೈಸೂರು ಅರಮನೆ 1910ರಲ್ಲಿ ಪೂರ್ಣಗೊಂಡಿತು. ಈ ಕಟ್ಟಡವೇ 1910ರಲ್ಲಿ ಪೂರ್ಣಗೊಳ್ಳುತ್ತದೆ. ಮೈಸೂರು ಅರಮನೆ. ಕೇರ್ಸ್ ಅಣೆಕಟ್ಟವನ್ನು ಕೂಡ ನಾಲ್ವಡಿ ಕೃಷ್ಣರಾಜ ಒಡೆಯರು ನಿರ್ಮಿಸ್ತಾರೆ. 1911ರಲ್ಲಿ ಮೈಸೂರು ಸಂಪತ್ತು ಅಭ್ಯುದಯ ಪರಿಷತ್ ದಿ ಮೈಸೂರು ಎಕನಾಮಿಕ್ ಕಾರ್ಪೊರೇಷನ್ 1911ರಲ್ಲಿ ಸ್ಥಾಪನೆಯಾಯಿತು. ಸ್ತ್ರೀಯರಿಗೆ ಮತದಾನ ಹಕ್ಕು ನೀಡಿದರು. ನಾಲ್ವಡಿ ಕೃಷ್ಣರಾಜ ಒಡೆಯರು ಸ್ತ್ರೀಯರಿಗೆ ಮತದಾನ ಹಕ್ಕು ಕೂಡ ನೀಡ್ತಾರೆ. ಮೈಸೂರು ಅರಮನೆ ನಿರ್ಮಿಸಿದ ಶಿಲ್ಪಿ
ಮೈಸೂರು ಅರಮನೆ 1910ರಲ್ಲಿ ಪೂರ್ಣಗೊಳ್ಳುತ್ತದೆ. ಮೈಸೂರು ಅರಮನೆ ನಿರ್ಮಿಸಿದ ಶಿಲ್ಪಿ ರವಿವರ್ಮ. ರವಿವರ್ಮ ಈ ಮೈಸೂರನ್ನ ಶಿಲ್ಪಿ. ಇನ್ನು ಸರ್ ಎಂ ವಿಶ್ವೇಶ್ವರಯ್ಯ. ಈ ಸರ್ ಎಂ ವಿಶ್ವೇಶ್ವರಯ್ಯನವರು ನಾಲ್ವಡಿ ಕೃಷ್ಣರಾಯ ಒಡೆಯರ ಕಾಲದಲ್ಲಿ ದಿವಾನರಾಗಿ ನೇಮಕಗೊಳ್ಳುತ್ತಾರೆ. ದಿವಾನರು ಇವರು ನಾಲ್ವಡಿ ಕೃಷ್ಣರಾಜವರ ಕಾಲದಲ್ಲಿರ್ತಕ್ಕಂತಹ ದಿವಾನರು. ಆಧುನಿಕ ಮೈಸೂರಿನ ಶಿಲ್ಪಿ ಮತ್ತು ನಿರ್ಮಾತೃ ಎಂದು ಕರೆಯುತ್ತಾರೆ. ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ ಆಧುನಿಕ ಮೈಸೂರು ಶಿಲ್ಪಿ ಮತ್ತು ನಿರ್ಮಾತೃ ಎಂದು ಕರೆಯುತ್ತಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ 1912ರಲ್ಲಿ ಮೈಸೂರು ದಿವಾನರಾಗಿ ನೇಮಕಗೊಂಡರು. ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ 1912ರಲ್ಲಿ ಮೈಸೂರು ದಿವಾನರಾಗಿ ನೇಮಕಗೊಂಡರು. ಕೈಗಾರೀಕರಣ ಇಲ್ಲವೇ ವಿನಾಶ ಎಂಬ ಇವರ ಘೋಷಣೆಯಾಗಿದೆ. 1913ರಲ್ಲಿ ಮೈಸೂರು ಬ್ಯಾಂಕ್ ಸ್ಥಾಪಿಸಿದರು. 1913ರಲ್ಲಿ ಮೈಸೂರು ಬ್ಯಾಂಕನ್ನು ಸ್ಥಾಪಿಸ್ತಾರೆ ಸರ್ ಎಂ ವಿಶ್ವೇಶ್ವರಯ್ಯನವರು. ಕಡ್ಡಾಯ ಪ್ರಾಥಮಿಕ ಶಿಕ್ಷಣ ಜಾರಿಗೊಳಿಸಿದವರು ಕೂಡ ಈ ಸರ್ ಎಂ ವಿಶ್ವೇಶ್ವರಯ್ಯನವರು. ಇಷ್ಟೇ ಅಲ್ಲದೆ 1916ರಲ್ಲಿ ಮೈಸೂರು ವಿಶ್ವವಿದ್ಯಾಲಯವನ್ನು ಸ್ಥಾಪಿಸ್ತಾರೆ. 1915ರಲ್ಲಿ ಅಂದರೆ ಬೆಂಗಳೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪಿಸ್ತಾರೆ ಸರ್ ಎಂ ವಿಶ್ವೇಶ್ವರಯ್ಯನವರು. 1932ರಲ್ಲಿ KRS ಅಣೆಕಟ್ಟು ಪೂರ್ಣಗೊಂಡಿತು. ಅಂದರೆ ಇವರ ಕಾಲದಲ್ಲಿ, ಯಾರ ಕಾಲದಲ್ಲಿ? ಸರ್ ಎಂ ವಿಶ್ವೇಶ್ವರಯ್ಯನವರ ಕಾಲದಲ್ಲಿ. ಅಂದರೆ 1932ರಲ್ಲಿ ಪೂರ್ಣಗೊಂಡಿತು. 1955ರಲ್ಲಿ ದಿವಾನಿ ಪದವಿಗೆ ರಾಜೀನಾಮೆ ನೀಡ್ತಾರೆ ಸರ್ ಎಂ ವಿಶ್ವೇಶ್ವರಯ್ಯನವರು. ಇವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಈ ಪ್ರಶಸ್ತಿ ಅಂದರೆ ಭಾರತ ರತ್ನ ಪ್ರಶಸ್ತಿ ಪಡೆದಿರತಕ್ಕಂತಹ ಕನ್ನಡಿಗರು ಇವರು, ಕರ್ನಾಟಕದವರು ಕೂಡ ಹೌದು. ಇನ್ನು ಮತ್ತೊಬ್ಬ ದಿವಾನರಾಗಿರ್ತಕ್ಕಂತಹ ಸರ್ ಮಿರ್ಜಾ ಇಸ್ಮಾಯಿಲ್. ಇವರು ಸರ್ ಎಂ ವಿಶ್ವೇಶ್ವರಯ್ಯನವರ ನಂತರ ದಿವಾನಿ ಹುದ್ದೆಗೆ ಏರ್ತಾರೆ. ಬೆಂಗಳೂರಿನಲ್ಲಿ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಗಾಜಿನ ಕಾರ್ಖಾನೆ, ಪಿಂಗಾಣಿ ಪಾತ್ರೆ ಕಾರ್ಖಾನೆ, ಬೆಂಗಳೂರಿನಲ್ಲಿ ರಾಸಾಯನಿಕ ಗೊಬ್ಬರ ಕಾರ್ಖಾನೆ, ಮಂಡ್ಯದಲ್ಲಿ ಸಕ್ಕರೆ ಕಾರ್ಖಾನೆ, ಶಿವಮೊಗ್ಗದಲ್ಲಿ ಬೆಂಕಿ ಕಡ್ಡಿ ಕಾರ್ಖಾನೆಯನ್ನು ನಿರ್ಮಿಸಿದರು. ಆಕಾಶವಾಣಿ ರೇಡಿಯೋ ಕೇಂದ್ರವನ್ನು ಬೆಂಗಳೂರು ಮತ್ತು ಮೈಸೂರದಲ್ಲಿ ಆರಂಭಿಸ್ತಾರೆ ಸರ್ ಮಿರ್ಜಾ ಇಸ್ಮಾಯಿಲ್ ರವರು. ಭದ್ರಾವತಿಯಲ್ಲಿ ಉಕ್ಕು ಹಾಗೂ ಕಾಗದ ಕಾರ್ಖಾನೆಗಳನ್ನು ಕೂಡ ಸ್ಥಾಪನೆ ಮಾಡಿದರು. ಇಷ್ಟೇ ಅಲ್ಲದೆ ಸರ್ ಮಿರ್ಜಾ ಇಸ್ಮಾಯಿಲ್ ರವರು ಕೃಷ್ಣರಾಜ ಸಾಗರ ಜಲಾಶಯದ ಹಿಂಭಾಗದಲ್ಲಿ ಬೃಂದಾವನ ಉದ್ಯಾನವನ್ನು ಕೂಡ ನಿರ್ಮಿಸಿದರು. ಈ ಬೃಂದಾವನ ಉದ್ಯಾನವನ ಎಲ್ಲಿದೆಯಪ್ಪ ಅಂದರೆ ಕೃಷ್ಣರಾಜ ಸಾಗರ KRS ಅಣೆಕಟ್ಟು ಹಿಂಭಾಗದಲ್ಲಿ ಬೃಂದಾವನ ಉದ್ಯಾನವನ ಇದೆ. ಬದನಾಳದಲ್ಲಿ ಖಾದಿ ಉತ್ಪಾದನಾ ಕೇಂದ್ರವಿದೆ. ಬೆಂಗಳೂರಿನಲ್ಲಿ ರಾಷ್ಟ್ರೀಯ ಮಾನಸಿಕ ಆಸ್ಪತ್ರೆ, ಕೋಲಾರದಲ್ಲಿ ನರಸಿಂಹರಾಜ ಆಸ್ಪತ್ರೆ, ಶಿವಮೊಗ್ಗದಲ್ಲಿ ಮಗ್ಗಾನ ಆಸ್ಪತ್ರೆ, ಮೈಸೂರಿನಲ್ಲಿ ವಾಣಿ ವಿಲಾಸ ಆಸ್ಪತ್ರೆ ಇವುಗಳನ್ನು ಸ್ಥಾಪನೆ ಮಾಡ್ತಾರೆ ಸರ್ ಮಿರ್ಜಾ ಇಸ್ಮಾಯಿಲ್ ರವರು. ಇವರ ನಂತರ ಅಂದರೆ ನಾಲ್ವಡಿ ಕೃಷ್ಣರಾಯ ಒಡೆಯರ ನಂತರ ಜಯಚಾಮರಾಜ ಅಧಿಕಾರಕ್ಕೆ ಬಂದನು. ಇವನು ಮೈಸೂರು ಆಳಿದ ಕೊನೆಯ ಅರಸ. ಮೈಸೂರನ್ನು ಆಳಿರ್ತಕ್ಕಂತಹ ಕೊನೆಯ ಅರಸ ಯಾರಪ್ಪ ಅಂದ್ರೆ ಜಯಚಾಮರಾಜ. 1947 ಅಕ್ಟೋಬರ್ 24ರಂದು KC ರೆಡ್ಡಿಯವರ ನೇತೃತ್ವದಲ್ಲಿ ಜವಾಬ್ದಾರಿಯುತ ಸರ್ಕಾರ ಅಸ್ತಿತ್ವಕ್ಕೆ ಬಂದಿತು. ಮೈಸೂರು ರಾಜ್ಯ ಮೊದಲ ರಾಜ್ಯಪಾಲ ಜಯಚಾಮರಾಜ ಒಡೆಯರು. ಮೈಸೂರು ರಾಜ್ಯದ ಮೊದಲ ರಾಜ್ಯಪಾಲರು ಜಯಚಾಮರಾಜ ಒಡೆಯರು. ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ KC ರೆಡ್ಡಿ. ಓಕೆ ಸ್ನೇಹಿತರೆ, ಇವತ್ತು ನಾವು ಮೈಸೂರು ಒಡೆಯರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯನ್ನು ತಿಳಿದುಕೊಂಡಿದ್ದೇವೆ. ಇದೇ ರೀತಿ CET ಅನೇಕ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲಲ್ಲಿವೆ. ದಯವಿಟ್ಟು ಹೋಗಿ ಅವುಗಳನ್ನು ವೀಕ್ಷಿಸಿ ಎಕ್ಸಾಮ್ನಲ್ಲಿ ಸಕ್ಸಸ್ಸನ್ನು ಕಾಣಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.